ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ನಾವು ಇವತ್ತು ಸಂಧಿಗಳು ಎಂದರೇನು ಮತ್ತು ಅದರ ಪ್ರಕಾರಗಳನ್ನು ನೋಡೋಣ. ಮೊದಲಿಗೆ ಸಂಧಿ ಎಂದರೇನು ತಿಳಿದುಕೊಳ್ಳೋಣ. ಸಂಧಿಗಳು ಎಂದರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಪರಸ್ಪರ ಅರ್ಥಕ್ಕೆ ಅನುಸಾರವಾಗಿ ಬಂದು ಸೇರುವುದಕ್ಕೆ ಸಂಧಿ ಎಂದು ಕರೆಯುತ್ತೇವೆ. ಅಂದರೆ ಎರಡೂ ವರ್ಣಗಳು ಅಥವಾ ಅಕ್ಷರಗಳು ಸೇರುವುದು. ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲನೆಯ ಅಕ್ಷರ ಕೂಡಿಕೊಂಡು ಸಂಧಿ ಆಗುತ್ತದೆ. ಈಗ ಸಂಧಿಗಳ ಪ್ರಕಾರಗಳನ್ನು ತಿಳಿದುಕೊಳ್ಳೋಣ. ಈ ಸಂಧಿಗಳ ಪ್ರಕಾರಗಳಲ್ಲಿ ನಾವು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಎಂದು ಎರಡು ವಿಧಗಳಾಗಿ ವಿಂಗಡಿಸುತ್ತೇವೆ. ಕನ್ನಡ ಸಂಧಿಯಲ್ಲಿ ಮುಖ್ಯವಾಗಿ ಲೋಪ ಸಂಧಿ, ಆದೇಶ ಸಂಧಿ ಮತ್ತು ಆಗಮ ಸಂಧಿಯನ್ನು ನೋಡುತ್ತೇವೆ. ಅದೇ ರೀತಿ ಸಂಸ್ಕೃತ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎನ್ ಸಂಧಿ, ಜತ್ವ ಸಂಧಿ, ಶುತ್ವ ಸಂಧಿ, ಅನುನಾಸಿಕ ಸಂಧಿ ಎಂದು ಪ್ರಕಾರಗಳು ನೋಡುತ್ತೇವೆ. ಮೊದಲು ಕನ್ನಡ ಸಂಧಿ ಎಂದರೇನು ಮತ್ತು ಸಂಸ್ಕೃತ ಸಂಧಿ ಎಂದರೇನು ತಿಳಿದುಕೊಳ್ಳೋಣ. ಕನ್ನಡ ಸಂಧಿ ಎಂದರೆ ಕನ್ನಡ ಪದಗಳು, ಸಂಸ್ಕೃತ ಕನ್ನಡ ಪದಗಳು, ಕನ್ನಡ ಸಂಸ್ಕೃತ ಪದಗಳು ಕೂಡಿಕೊಂಡು ಸಂಧಿಯಾದರೆ ಅದಕ್ಕೆ ನಾವು ಕನ್ನಡ ಸಂಧಿ ಎಂದು ಕರೆಯುತ್ತೇವೆ. ಅದೇ ರೀತಿ ಸಂಸ್ಕೃತ ಸಂಧಿ ಎಂದರೆ ಇಲ್ಲಿ ಕೇವಲ ಸಂಸ್ಕೃತ ಪದಗಳು ಕೂಡಿಕೊಂಡು ಸಂಧಿಯಾಗುವುದಕ್ಕೆ ಸಂಸ್ಕೃತ ಸಂಧಿ ಎಂದು ಕರೆಯುತ್ತೇವೆ. ಈ ಕನ್ನಡ ಸಂಧಿಯಲ್ಲಿ ನಾವು 3 ವಿಧಗಳನ್ನು ನೋಡುತ್ತೇವೆ: ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ. ಮೊದಲು ಲೋಪ ಸಂಧಿ ಎಂದರೇನು ತಿಳಿದುಕೊಳ್ಳೋಣ. ಲೋಪ ಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾಗುವುದಕ್ಕೆ ನಾವು ಲೋಪ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಉಸಿರು ಪ್ಲಸ್ ಆಡು, ಉಸಿರಾಡು. ನಾವು ಇಲ್ಲಿ ಪೂರ್ವ ಪದದಲ್ಲಿ ಉಸಿರು ಎಂಬಲ್ಲಿ ಉ ಸ್ವರವು ಬಂದು ಮತ್ತು ಉತ್ತರ ಪದದಲ್ಲಿ ಆಡು ಎಂಬಲ್ಲಿ ಆ ಸ್ವರವು ಬಳಕೆಗೊಂಡಿರುವುದನ್ನು ನೋಡುತ್ತೇವೆ. ಅದೇ ರೀತಿ ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ. ಊರು ಪ್ಲಸ್ ಊರು, ಊರೂರು. ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ಅವನ ಪ್ಲಸ್ ಊರು, ಅವನೂರು. ನೀರು ಪ್ಲಸ್ ಇಲ್ಲ, ನೀರಿಲ್ಲ. ಎರಡನೆಯದಾಗಿ ಆಗಮ ಸಂಧಿ. ಸ್ವರದ ಮುಂದೆ ಸ್ವರವು ಬಂದು ಲೋಪ ಸಂಧಿಯನ್ನು ಮಾಡಿದಾಗ ಸಂಧಿ ಪದದ ಅರ್ಥ ಕೆಡುವಂತಿದ್ದರೆ ಆ ಸಂದರ್ಭದಲ್ಲಿ ಯ ಮತ್ತು ವ ಎಂಬ ಅಕ್ಷರಗಳು ಹೊಸದಾಗಿ ಆಗಮನ ಆಗಿದ್ದರೆ ಅದಕ್ಕೆ ನಾವು ಆಗಮ ಸಂಧಿ ಎಂದು ಕರೆಯುತ್ತೇವೆ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆಯುವಾಗ ಉತ್ತರ ಪದದ ಮೊದಲನೆಯ ಅಕ್ಷರವು ಹೊರಟು ಹೋಗಿ ಅಲ್ಲಿ ಯ ಮತ್ತು ವ ಅಕ್ಷರಗಳ ಆಗಮನ ಆಗುವುದಕ್ಕೆ ನಾವು ಆಗಮನ ಸಂಧಿ ಎಂದು ಕರೆಯುತ್ತೇವೆ. ಈ ಆಗಮನ ಸಂಧಿಯಲ್ಲಿ ನಾವು ಯಕಾರಾಗಮ ಮತ್ತು ವಕಾರಾಗಮ ಸಂಧಿ ಎಂದು 2 ವಿಧಗಳಾಗಿ ವಿಂಗಡಿಸುತ್ತೇವೆ. ಮೊದಲನೆಯದಾಗಿ ಯಕಾರಾಗಮ ಎಂದರೇನು ನೋಡೋಣ. ಆ, ಇ, ಈ, ಎ, ಐ, ಓ ಸ್ವರಗಳ ಮುಂದೆ ಸ್ವರವು ಬಂದರೆ ಸಂಧಿ ಕಾರ್ಯ ನಡೆಯುವಾಗ ಯಕಾರವು ಹೊಸದಾಗಿ ಆಗಮನ ಆಗುವುದಕ್ಕೆ ನಾವು ಯಕಾರಾಗಮ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಮುದಿ ಪ್ಲಸ್ ಅಪ್ಪ, ಮುದಿಯಪ್ಪ. ಮೈ ಪ್ಲಸ್ ಅನ್ನು, ಮೈಯನ್ನು. ಗಿರಿ ಪ್ಲಸ್ ಅನ್ನು, ಗಿರಿಯನ್ನು. ಕಟ್ಟಿಗೆ ಪ್ಲಸ್ ಅನ್ನು, ಕಟ್ಟಿಗೆಯನ್ನು. ಸ್ತ್ರೀ ಪ್ಲಸ್ ಅಲ್ಲಿ, ಸ್ತ್ರೀಯಲ್ಲಿ. ಮನೆ ಪ್ಲಸ್ ಇಂದ, ಮನೆಯಿಂದ. ತಂದೆ ಪ್ಲಸ್ ಇಂದ, ತಂದೆ. ಈಗ ವಕಾರಾಗಮ ಸಂಧಿ ಎಂದರೇನು ಮತ್ತು ಅದಕ್ಕೆ ಉದಾಹರಣೆಯನ್ನು ನೋಡೋಣ. ಉ, ಊ, ರು, ಓ, ಔ ಸ್ವರಗಳ ಮುಂದೆ ವಕಾರವು ಆಗಮವಾಗುತ್ತದೆ. ಉದಾಹರಣೆಗೆ ಗುರು ಪ್ಲಸ್ ಅನ್ನು, ಗುರುವನ್ನು. ಮಾತೃ ಪ್ಲಸ್ ಅನ್ನು, ಮಾತೃವನ್ನು. ಪುಸ್ತಕ ಪ್ಲಸ್ ಅನ್ನು, ಪುಸ್ತಕವನ್ನು. ಕುಲ ಪ್ಲಸ್ ಅನ್ನು, ಕುಲವನ್ನು. ಸಾಲ ಪ್ಲಸ್ ಅನ್ನು, ಸಾಲವನ್ನು. ಹೀಗೆ ವಕಾರಾಗಮಕ್ಕೆ ನಾವು ಬೇರೆ ಬೇರೆ ಉದಾಹರಣೆಗಳನ್ನು ಕೂಡ ನಾವು ಇಲ್ಲಿ ನೋಡುತ್ತೇವೆ. ಮುಂದೆ ನಾವು ಆದೇಶ ಸಂಧಿ ಎಂದರೇನು ನೋಡೋಣ. ಕ, ತ, ಪ ಎಂಬ ವ್ಯಂಜನಗಳಿಗೆ ಪ್ರತಿಯಾಗಿ ಅಥವಾ ಕ್ರಮವಾಗಿ ಗ, ಧ, ಬ ಆದೇಶವಾಗಿ ಬರುವುದಕ್ಕೆ ನಾವು ಆದೇಶ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಹೊಸ ಪ್ಲಸ್ ಕನ್ನಡ, ಹೊಸಗನ್ನಡ. ಇಲ್ಲಿ ಕ ವ್ಯಂಜನಕ್ಕೆ ಗ ವ್ಯಂಜನ ಆದೇಶವಾಗಿ ಬಂದಿದೆ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಕಣ್ ಪ್ಲಸ್ ಬನಿ, ಕಂಬನಿ. ಹೀಗೆ ಬೇರೆ ಉದಾಹರಣೆಗಳನ್ನು ಕೂಡ ನಾವು ನೋಡುತ್ತೇವೆ. ಈಗ ಸಂಸ್ಕೃತ ಸಂಧಿ ವಿಧಗಳನ್ನು ನೋಡೋಣ.
ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿಸಂಧಿ, ಎನ್ ಸಂಧಿ, ಜತ್ವ ಸಂಧಿ, ಶುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿ ಎಂಬ 7 ಪ್ರಕಾರಗಳನ್ನು ನಾವು ಸಂಸ್ಕೃತ ಸಂಧಿಯಲ್ಲಿ ನೋಡುತ್ತೇವೆ. ಮೊದಲನೆಯದಾಗಿ ಸವರ್ಣ ದೀರ್ಘ ಸಂಧಿ ಎಂದರೇನು ನೋಡೋಣ. ಸವರ್ಣ ಸ್ವರಗಳು ಅಂದರೆ ಅ, ಆ, ಈ, ಉ, ಊ, ರು, ರು, ಎ, ಓ ಅಂದರೆ ಒಂದರ ಮುಂದೊಂದು ಬಂದಾಗ ಅವು ಎರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಏಕ ಪ್ಲಸ್ ಅಕ್ಷಿ, ಏಕಾಕ್ಷಿ. ಇಲ್ಲಿ ಏಕ ಎಂಬಲ್ಲಿ ಕೂಡ ಅ ಮತ್ತು ಅಕ್ಷಿ ಎಂಬಲ್ಲಿ ಕೂಡ ಅ ಸ್ವರವು ಬಂದು ಮುಂದೆ ಆದೇಶವಾಗಿ ಆ ಸ್ವರವು ಬಂದಿದೆ. ಅದೇ ರೀತಿ ಸುರ ಪ್ಲಸ್ ಅಸುರ, ಸುರಾಸುರ. ಗಿರಿ ಪ್ಲಸ್ ಈಶ, ಗಿರೀಶ. ಲಕ್ಷ್ಮಿ ಪ್ಲಸ್ ಈಶ, ಲಕ್ಷ್ಮೀಶ. ಬಹು ಪ್ಲಸ್ ಊರ್ಜಿತ, ಬಹುರ್ಜಿತ. ಗುರು ಪ್ಲಸ್ ಉಪದೇಶ, ಗುರುಪದೇಶ. ಕನ್ನಡ ಪ್ಲಸ್ ಅಂಬೆ, ಕನ್ನಡಾಂಬೆ. ಹೀಗೆ ಬೇರೆ ಉದಾಹರಣೆಗಳನ್ನು ನಾವು ನೋಡುತ್ತೇವೆ. ಈಗ ಗುಣಸಂಧಿ ಎಂದರೇನು? ಅ, ಆ ಕಾರಗಳ ಮುಂದೆ ಈ ಕಾರವು ಪರವಾದರೆ, ಎ ಕಾರವು ಉ ಕಾರಗಳು ಪರವಾದರೆ, ಓ ಕಾರವು ಮತ್ತು ರು ಕಾರವು ಪರವಾದರೆ, ಅರ್ ಕಾರವು ಆದೇಶವಾಗಿ ಬರುವುದಕ್ಕೆ ನಾವು ಗುಣಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆ ನೀವು ಇಲ್ಲಿ ನೋಡಬಹುದು. ನರ ಪ್ಲಸ್ ಇಂದ್ರ, ನರೇಂದ್ರ. ಸುರ ಪ್ಲಸ್ ಈಶ, ಸುರೇಶ. ಚಂದ್ರ ಪ್ಲಸ್ ಉದಯ, ಚಂದ್ರೋದಯ. ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ. ಮಹಾ ಪ್ಲಸ್ ಋಷಿ, ಮಹರ್ಷಿ. ದೇವ ಪ್ಲಸ್ ಋಷಿ, ದೇವರ್ಷಿ. ಈಗ ವೃದ್ಧಿಸಂಧಿ. ಅ, ಆ ಕಾರಗಳಿಗೆ ಎ, ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರವು ಮತ್ತು ಓ, ಔ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔ ಕಾರವು ಆದೇಶವಾಗಿ ಬರುವುದಕ್ಕೆ ನಾವು ವೃದ್ಧಿಸಂಧಿ ಎಂದು ಕರೆಯುತ್ತೇವೆ. ವೃದ್ಧಿಸಂಧಿಗೆ ಉದಾಹರಣೆಗಳು: ಲೋಕ ಪ್ಲಸ್ ಏಕ, ಲೋಕೈಕ. ಏಕ ಪ್ಲಸ್ ಏಕ, ಏಕೈಕ. ಅಷ್ಟ ಪ್ಲಸ್ ಐಶ್ವರ್ಯ, ಅಷ್ಟೈಶ್ವರ್ಯ. ದಿವ್ಯ ಪ್ಲಸ್ ಔಷಧ, ದಿವ್ಯೌಷಧ. ವನ ಪ್ಲಸ್ ಔಷಧ, ವನೌಷಧ. ಹೀಗೆ ನಾವು ಉದಾಹರಣೆಗಳನ್ನು ಮಾಡಬಹುದು. ಈಗ ಎನ್ ಸಂಧಿ. ಎನ್ ಸಂಧಿ ಎಂದರೆ ಈ, ಉ, ರು ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ, ಈ ಕಾರಗಳಿಗೆ ಯ ಕಾರವು, ಉ ಕಾರಗಳಿಗೆ ವ ಕಾರವು, ರು ಕಾರಕ್ಕೆ ರ ಕಾರವು ಆದೇಶವಾಗಿ ಬರುವುದಕ್ಕೆ ನಾವು ಎನ್ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಅತಿ ಪ್ಲಸ್ ಅಂತ, ಅತ್ಯಂತ. ಇತಿ ಪ್ಲಸ್ ಆದಿ, ಇತ್ಯಾದಿ. ಮನು ಪ್ಲಸ್ ಅಂತರ, ಮನ್ವಂತರ. ಪಿತೃ ಪ್ಲಸ್ ಆಜ್ಞೆ, ಪಿತ್ರಾಜ್ಞೆ. ಮಾತೃ ಪ್ಲಸ್ ಅಂಶ, ಮಾತೃಂಶ. ಈಗ ಜತ್ವ ಸಂಧಿ ಎಂದರೇನು ನೋಡೋಣ. ಪೂರ್ವ ಪದದ ಕ, ಚ, ಟ, ತ, ಪಗಳಿಗೆ ಗ, ಜ, ಡ, ದ, ಬಗಳು ಆದೇಶವಾಗಿ ಬರುವ ಸಂಧಿಗೆ ನಾವು ಜತ್ವ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ವಾಕ್ ಪ್ಲಸ್ ದೇವಿ, ವಾಗ್ದೇವಿ. ಇಲ್ಲಿ ಕ ಕಾರಕ್ಕೆ ಗ ಕಾರವು ಆದೇಶವಾಗಿ ಬಂದಿದೆ. ಅದೇ ರೀತಿ ಅಚ ಪ್ಲಸ್ ಅಂತ, ಅಜಂತ. ಶತ ಪ್ಲಸ್ ಆನನ, ಷಡಾನನ. ಚಿತ್ ಪ್ಲಸ್ ಆನಂದ, ಚಿದಾನಂದ. ಅಪ್ ಪ್ಲಸ್ ದಿ, ಅಬ್ದಿ. ಶುತ್ವ ಸಂಧಿ. ಸಕಾರ ತ ವರ್ಗಗಳಿಗೆ ಶಕಾರ ಚ ವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಶಕಾರವು ಮತ್ತು ತ ವರ್ಗಕ್ಕೆ ಚ ವರ್ಗವು ಆದೇಶವಾಗಿ ಬರುವುದಕ್ಕೆ ನಾವು ಶುತ್ವ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಮನಸ್ ಪ್ಲಸ್ ಶಾಂತಿ, ಮನಃಶಾಂತಿ. ಸತ್ ಪ್ಲಸ್ ಚಿತ್ರ, ಸಚ್ಚಿತ್ರ. ಸತ್ ಪ್ಲಸ್ ಚಾರಿತ್ರ್ಯ, ಸಚ್ಚಾರಿತ್ರ. ತಪಸ್ ಪ್ಲಸ್ ಶುದ್ಧಿ, ತಪಸ್ಸುದ್ಧಿ. ಈಗ ಕೊನೆಯದಾಗಿ ಅನುನಾಸಿಕ ಸಂಧಿ ಎಂದರೇನು ನೋಡೋಣ. ಪೂರ್ವ ಪದದ ಕ, ಚ, ಟ, ತ, ಪಗಳಿಗೆ ಅದೇ ವರ್ಗದ ಯ, ಲ, ನ, ಮಗಳು ಆದೇಶವಾಗಿ ಬರುವ ಸಂಧಿಗೆ ಅನುನಾಸಿಕ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ವಾಕ್ ಪ್ಲಸ್ ಮಯ, ವಾಗ್ಮಯ. ಷಟ್ ಪ್ಲಸ್ ಮಾಸ, ಷಟ್ಮಾಸ. ಚಿತ್ ಪ್ಲಸ್ ಮಯ, ಚಿನ್ಮಯ. ಅಪ ಪ್ಲಸ್ ಮಯ, ಅಮ್ಮಯ. ಹೀಗೆ ಬೇರೆ ಉದಾಹರಣೆಗಳನ್ನು ನಾವು ನೋಡಬಹುದು.
ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಧನ್ಯವಾದಗಳು.